ಆಯ್ತು ಅಂದ್ಬಿಟ್ಟು ಒಂದಷ್ಟು ಆಗ್ದೆ ಎಲ್ಲ ಆಯ್ತು. ಕೊನೆಗೆ ಡೈರೆಕ್ಟರ್ ಎಲ್ಲಿ ಅಂತ ಹುಡುಕ್ತಾ ಇದೀನಿ. ನಾನು ಒಬ್ಬನೇ ಇರೋದು, ಡೈರೆಕ್ಟರ್ ಇಲ್ಲ. ಡೈರೆಕ್ಟರ್ ಎಲ್ಲಿ ಹೋದ್ರು ಅಂದ್ರೆ, ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಸಿನಿಮಾ. ಸರಿ ಆಯ್ತು, ನಮ್ಮ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ್ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ. ಅವ್ನಿಗೆ ಯಾರು ನನ್ನ ನಂಬರ್ ಕೊಟ್ರು ಅಂತ ಗೊತ್ತಿಲ್ಲ. ಇಲ್ಲ, ನಿಮ್ದು ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಸರ್ ಪ್ರೀತ್ಸತ್ತಪ್ಪ ಫಿಲಮ್ ತರ ನಿನ್ನನ್ನು ಹೀರೋ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದಷ್ಟು ಶೂಟಿಂಗ್ ನಡೆಯುತ್ತೆ. ಒಂದು ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದ್ಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟ್ರಿಗೆ ಸೀರೆ ಇಡಕ್ ಬರ್ತಿಲ್ಲ ಅಂತ. ತುಂಬಾ ಹಂಗೆ ಒಂದು 10 ಜನ ಡೈರೆಕ್ಟ್ರು ಮೋಸ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗಿದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷದಲ್ಲಿ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದು ದೇವಸ್ಥಾನ ಸಿಗುತ್ತೆ. ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು. ಅಲ್ಲಿ ತಗೊಂಡೆ ಟೈಟ್ಲು ಅಂತ. ಅದು ನನಗೆ ಗೊತ್ತಿಲ್ಲ. ಮಧು ಬಂಗಾರಪ್ಪ ಸರ್ ಮಾಡಿ ನಿಂತಿದೆಯಂತೆ ಸಿನಿಮಾ, ಅದು ನನಗೆ ಗೊತ್ತಿಲ್ಲ. ಚೇಂಬರ್ಗೆ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ, ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬ ಓಪ್ ಇಟ್ಕೊಂಡಿದ್ದೆ. ನನಗೆ ಕೊಟ್ಟರು, ಟೈಟ್ಲು ಕೊಟ್ಟರು, ರಿಜಿಸ್ಟ್ರೇಷನ್ ಆಯಿತು, ಹಿಂಗೆ ಬಂದಿದೆ ಸರ್. ಇದೆ ಈಗ ಕುದುರೆ ತರಬೇಕು ಅನ್ಕೊಂಡಿದ್ದೀನಿ. ಅದನ್ನ ಬಿಟ್ರೆ ರೈತರಿಗೆ ಏನೇನು ಬೇಕು, ಟ್ರಾಕ್ಟ್ರು, JCB, ಟಿಪ್ಪರು ಎಲ್ಲ ಇದೆ. ಒಂದಷ್ಟಕ್ಕೆ ವ್ಯವಸಾಯ ಮಾಡಿದ್ದೀನಿ. ಕಬ್ಬು ಹಾಕಿದ್ದೀನಿ, ಮತ್ತೆ ಕೋಸ್ ಹಾಕಿದ್ದೀನಿ, ಬೀನೀಸ್ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಎಲ್ಲ ನಡೀತಿದೆ ಮೇಡಮ್. ಹೌದು ಸರ್. ಸರ್ 10 ಜನ ಡೈರೆಕ್ಟರ್ ಮೋಸ ಮಾಡಿದಾಗ ನಮ್ಮ ಹಳ್ಳಿ ಜನ ಸರ್ ಯಾವ ತರ ಮಾತಾಡ್ಬಿಡ್ತಾರೆ ಅಂದ್ರೆ, ಏನಪ್ಪ ಸಿನಿಮಾ ಮಾಡಕ್ ಹೋಗಿದ್ದ, ಎಲ್ಲ ಕಳ್ಕ ಬಂದ್ಬಿಟ್ನಂತೆ. ದೇವರನ್ನ ಏನು ಕಳ್ಕೊಂಡಿಲ್ಲ ಸರ್, ಕಳಿಸಿದ್ರು. ಸ್ವಲ್ಪ ನಾವು ಸಂಪಾದನೆ ಮಾಡಿರೋದು 100 ರೂಪಾಯಿ ಅಂದ್ರೆ 20 ರೂಪಾಯಿ ಕಿತ್ಕೊಂಡಿದ್ದಾರೆ, ಬಿಟ್ರೆ 100 ರೂಪಾಯಿನೂ ಕಿತ್ಕೊಳಕ್ ಆಗಲ್ಲ ಸರ್. ಆದ್ರೂ ಹಂಗಾದ್ಮೇಲೆ ಮಾಡಿದ ಕತೆ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಸಾಥ್ ಕೊಟ್ಟಿದ್ದಾರೆ, ಮತ್ತೆ ಯೋಗಿ ಅಣ್ಣ ಅಂತಿದ್ದಾರೆ, ಅವರು ಸಾಥ್ ಕೊಟ್ಟಿದ್ದಾರೆ. ಇದಕ್ಕೂ ತುಂಬಾ ಮೋಸ ಆಯ್ತು ಈ ಸಿನಿಮಾಗೂ. ಬೇಡಪ್ಪ ಅಂತ ಹೋಗೋ ಟೈಮಲ್ಲಿ ನಮ್ಮ ಫೈಟ್ ಮಾಸ್ಟ್ರು ಅರ್ಧ ದಾರಿಗೆ ಬಂದು, ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ಇದೆ ಅಂತ ಅರ್ಧ ದಾರಿಗೆ ಬಂದು ಕರ್ಕೊಂಡ್ ಬಂದಿದ್ದಾರೆ. ಅದು ಬಂದ್ಮೇಲೆ ಇನ್ನು ನಮ್ಮ ಮಾಸ್ತಿ ಅಣ್ಣನ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರದ್ದು ನನಗೆ ಅದು ಯಾವ ಜನ್ಮದಲ್ಲಿ ಅಣ್ಣ ಆಗಿದ್ರೋ ಗೊತ್ತಿಲ್ಲ. ಒಂದು ಒಳ್ಳೆ ಬುದ್ಧಿ ಹೇಳಿ ನಾನು ಏನ್ ಕೇಳ್ತೀನಿ ಅದಕ್ಕಿಂತ ಸಾಕಾದಾಗ ಬರ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಮಸ್ತಿ ಅಣ್ಣ. ಕಷ್ಟ ಆದ್ರೂ ತತ್ತೀನಿ ಸರ್. ಮೇಡಮ್ ಇಲ್ಲ ಸರ್, ಹೇಳಕ್ಕಾಗಲ್ಲ. ತುಂಬಾ ಮೇಡಮ್ ಇವತ್ತು ಒಂದೊಂದೇ ಸಿನಿಮಾ ಮಾಡಿರೋದು, ತುಂಬಾ 100 ಸಿನಿಮಾ ಮಾಡಿರೋ ತರ ಇದಿದೆ ಅವ್ರಿಗೆಲ್ಲ. ನಿಜವಾಗ್ಲೂ ಮೇಡಮ್, ತುಂಬಾ ಜನ ಹೋಗಿದೀವಿ, ಬಂದಿದ್ದಾರೆ, ಕತೆ ಕೇಳಿದ್ದಾರೆ, ಸೂಪರ್ ಒಪ್ಕೋತೀನಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಹೋದ್ರೆ ಹೀರೋನಾ, ಯಾರ್ರೀ ರೈತರು ಸಿನಿಮಾ ನೋಡ್ತಾರ್ರಿ, ಅವ್ರನ್ನೆಲ್ಲ ಹೀರೋ ಮಾಡ್ತಾರಂತ ವಯಸ್ಸು ಕೇಳಿಸ್ಕೊಂಡಿದೀನಿ. 2 ಹೀರೋ ಇಂದು. ಬೇಡ ಸರ್, ಅವ್ರ ಹೆಸರಲ್ಲ ಬೇಡ. ಅವ್ರದ್ದು ಒಂದು ಕೆರಿಯರ್ ಇದೆ. ಇಲ್ಲ ಸರ್, ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ. ನಮ್ ದೇವಿ ಸಿನಿಮಾ ಟೀಮ್ ಇಂದಾನೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಸರ್ ಅವರು. ಒಳ್ಳೇದಾಗ್ಲಿ ಸರ್. ಮೇಡಮ್ ನಮಸ್ಕಾರ, ಇಲ್ಲಿಂದಾನೆ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ. ಮೇಡಮ್ 15-20 ಮಾಡಿದ್ದೀನಿ ಮೇಡಮ್. 18 ಅಂತ ಕನ್ಫರ್ಮ್ ಮಾಡಿದ್ದೀನಿ ಮೇಡಮ್. ತುಂಬಾ ಲೀಸ್ಟ್ ಇದೆ, ನಂತರ ಬರ್ತ್ ಮಾಡಿಕೊಬಿಟ್ಟಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಒಂಚೂರು ಅಂತ. ಮೇಡಮ್ ಪ್ರಿಪೇರ್ ಆಗಿದ್ದೀನಿ ಮೇಡಮ್. ಈಗ ರಾಯರ ದರ್ಶನಕ್ಕೆ ಹೋಗಿ ಕತೆ ಒಳಿತು ಅಂತ. ಹಾ ಮೇಡಮ್. ಬರ್ತಾ ದೇವಸ್ಥಾನ ನೋಡಿದ್ರೆ ಟೈಟಲ್ ಒಳಿತು ಅಂತ. ಹೌದು ಮೇಡಮ್. ಅದ್ರ ಕೆಳಗಡೆ ಟೆಕ್ಸ್ಟ್ ಅದೇ ಸಬ್ ಟೈಟಲ್ ನೋಡಿದ್ರೆ ಅಮ್ಮ ಅಂದ್ರೆ ಅಮ್ಮನಂದ್ರೆ ಅಂತ ಇದೆ. ಹಾ. ಸೊ ಹೆಂಗೆ ಇದು ರೈತರ ಕತೆಗೂ ದೇವಿ ಹೆಸರಿಗೂ ಹೆಂಗೆ ಆಕ್ಟ್ ಮಾಡ್ತೀರಾ ಅಂತ? ಮೇಡಮ್ ದೇವಿ ಅಂತಂದ್ರೆ ಒಂದ್ ತಾಯಿನ ಪೂಜಿಸೋ ಹುಡುಗ, ಓಕೆನಾ. ಅದು ಅಮ್ಮ ಅಂದ್ರೆ ತುಪ್ಪ ಅಂದ್ರೆ ಮಾಸ್ತಿ ಅಣ್ಣ ಬರೆದಿರೋದು ನಾನೇ ಅಣ್ಣ ಹಿಂಗೆ ಬರ್ಬೇಕು ಅಂತ ನಾನೇ ಕೇಳಿದೆ ಅಣ್ಣ ಹಿಂಗೆ ಬರ್ಬೇಕು ಅಂತ. ಅಮ್ಮ ಅಂದ್ರೆ ತುಪ್ಪ, ಅಮ್ಮನ ಎಲ್ಲ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅಮ್ಮನಂದ್ರೆ ಹಾಲು ತುಪ್ಪ ಅಂದ್ರೆ ಅಮ್ಮನ ಬಗ್ಗೆ ಮಾತಾಡಿದ್ರೆ ಮೇಡಮ್, ಕೆಟ್ಟಾಗ ಮಾತಾಡಿದ್ರೆ ಎಲ್ಲರಿಗೂ ಹೊಡಿತಾರೆ ಮೇಡಮ್. ಇದರಿಂದ ಕಾನ್ಸೆಪ್ಟ್ ಇಂದ ಇಟ್ಕೊಂಡಿದ್ದೀವಿ. ಈ ಸಿನಿಮಾದಲ್ಲೇನೆ ಕೆಟ್ಟಾಗ ಮಾತಾಡಬಾರ್ದು ಹೀರೋಗೆ, ಆ ತರ ಇದೆ ಕಾನ್ಸೆಪ್ಟ್.